ಇದೀಗ ನಮ್ಮ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿ ಬ್ರಹ್ಮಕಲಶೋತ್ಸವ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ನಮ್ಮ ಹೆಮ್ಮೆಯ ನಮ್ಮ ಶಾಸಕರಾಗಿರುವಂತಹ ಶ್ರೀಯುತ ಹರೀಶ್ ಪಂಚ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಸರ್, ಏನ್ ಅನಿಸ್ತಾ ಇದೆ, ನಮ್ಮ ತಾಲೂಕಿನಲ್ಲಿ ಒಂದು ಮಾದರಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ? ಜನಾರ್ದನ ಸ್ವಾಮಿ ದೇವರ ಬ್ರಹ್ಮಕಲಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನ ಪ್ರಾಯಶಃ ಇದು ಜನರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಬೆಸೆಯತಕ್ಕಂಥ ಕಾರ್ಯವನ್ನು ಈ ದೇವಸ್ಥಾನದ ಅನುವಂಶೀಯ ಮುಕ್ತೇಶ್ವರಾಗಿದ್ದಂತಹ ವಿಜಯರಾಘವ ಪಡವಟ್ನೆಯವರು ಮಾಡಿಕೊಂಡು ಬಂದಿದ್ದರು. ಅದನ್ನು ಅವರ ಮಗ ಶರತ್ ಕೃಷ್ಣ ಪಡವಟ್ನೆಯವರು ಇವತ್ತು ಮುಂದುವರಿಸಿಕೊಂಡು ಹೋಗಿ ಬರ್ತಾ ಇರುವಂಥದ್ದು. ಪ್ರಾಯಶಃ ಅವರ ಸಂಬಂಧವೇ ಇಷ್ಟು ಒಂದು ವೈಭವಯುತವಾಗಿರ್ತಕ್ಕಂಥ ಬ್ರಹ್ಮಕಲಶೋತ್ಸವ ನಡೀಲಿಕ್ಕೆ, ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯಗಳು ಮತ್ತು ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಆಗಲಿಕ್ಕೆ ಮೂಲ ಏನು ಅಂತ ಹೇಳಿದರೆ ಅವರು ಈ ಹಿಂದೂ ಸಮಾಜ ಜೊತೆ ಇಟ್ಟಿರ್ತಕ್ಕಂಥ ಸಂಬಂಧವೇ ಇದಕ್ಕೆ ಸಾಕ್ಷಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸರ್, ಇವತ್ತು ನಾವು ನೋಡ್ಬೋದು, ಇಲ್ಲಿ ಜಾತ್ಯತೀತವಾಗಿ ಮತಾತೀತವಾಗಿ ಸರ್ವ ಧರ್ಮೀಯರು ಕೂಡ ಬಂದು ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೊರಕಾಣಿಕೆಗಳು ಕೂಡ ಬರ್ತಾ ಇದೆ. ನಮ್ಮ ಒಂದು ತಾಲೂಕಿನಲ್ಲಿ ಇದು ಮಾದರಿ ಅಂತಾನೆ ಹೇಳ್ಬೋದು. ಇಡೀ ದೇಶಕ್ಕೆ ನಾವು ಒಂದು ಸಮಾಜದ ಸಾಮರಸ್ಯವನ್ನ ಸಾರ್ತಾ ಇದ್ದೇವೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಜನಾರ್ದನ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಕ್ಷೇತ್ರಕ್ಕೆ ಎಲ್ಲ ಭಕ್ತರು ಇಲ್ಲಿ ಆಕರ್ಷಿಸುವಂತಹ ಶಕ್ತಿ ಇರತಕ್ಕಂಥ ದೇವರಿದು. ಇವತ್ತು ಈ ಬ್ರಹ್ಮಕಲಶೋತ್ಸವದ ಮುಖೇನ ಇಡೀ ಉಜಿರೆ ಈ ನಾಗರಿಕರು ಏನಿದ್ದಾರೆ ಎಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಜನಾರ್ದನ ಸ್ವಾಮಿ ಆಶೀರ್ವಾದವನ್ನು ಪಡೆಯುವಂಥ ಕಾರ್ಯಗಳು ಇವತ್ತು ನಡೀತಾ ಇದೆ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ನೀವು ನಿಮ್ಮ 2 ಟರ್ಮ್ನಲ್ಲೂ ಕೂಡ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತ ಒಂದು ಕುಗ್ರಾಮವಾಗಿದ್ದ ಎಳ್ನೀರಲ್ಲಿ ನೀವು ಕೆಲವು ಮನೆಗಳಿಗೆ 5-6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ಇವತ್ತು ಮನೆ ಮನೆಗೂ ರೋಡ್ ಇದೆ, ಕರೆಂಟ್ ಇದೆ ಅಂತ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದೀರಾ. ಆ ರೀತಿ ಇರುವಂತಹ ಗ್ರಾಮಗಳಿಗೆ ಮುಂಬರುವ ನಿಮ್ಮ ಟರ್ಮ್ನಲ್ಲಿ ಏನೆಲ್ಲ ನಾವು ಕಾಣ್ಬೋದು ಅವಕಾಶ ಸಿಕ್ಕಿದ್ರೆ? ನೋಡಿ, ಕಳೆದ ವಿಧಾನಸಭಾ ಅವಧಿಯಲ್ಲಿ 2018ರಿಂದ 2023ರವರೆಗೆ ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಇತ್ತು, ಬೊಮ್ಮಾಯಿಯವರ ಸರ್ಕಾರ ಇತ್ತು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 3,500 ಕೋಟಿಯ ಅನುದಾನಗಳನ್ನು ತಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ನಾನು 18ರವರೆಗೆ ನಾನು ಈ ಕ್ಷೇತ್ರದ ಜನಪ್ರತಿನಿಧಿ ಆಗಬೇಕಾದರೆ ನೂರಾರು ಬೇಡಿಕೆಗಳು ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಬೂತ್ಗಳಲ್ಲಿತ್ತು. ರಸ್ತೆಗಳಿರಲಿಲ್ಲ, ಸೇತುವೆಗಳಿರಲಿಲ್ಲ, ಸರಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಪ್ರಾಯಶಃ ಆ ಸಂದರ್ಭದಲ್ಲಿ ಜನರ ಬೇಡಿಕೆ ಇದ್ದದ್ದು ರಸ್ತೆಗಳು ನಿರ್ಮಾಣ ಮಾಡಬೇಕೆನ್ನುವಂಥದ್ದು ಮಾತ್ರ. ಎಷ್ಟು ಸಾಧ್ಯವೋ ಅಷ್ಟು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಅವರ ಕೈಕಾಲು ಹಿಡಿದು ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ನಾನು ಅನುದಾನಗಳನ್ನು ತಂದು ಕೆಲಸ ಕಾರ್ಯಗಳನ್ನು ಮಾಡಿದೆ. ನಿಮ್ಮ ಎಡನೀರಿನ ಆ ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ಸುಮಾರು 11 ಕೋಟಿ ರೂಪಾಯಿಯ ಅಭಿವೃದ್ಧಿಗೆ ಅನುದಾನಗಳನ್ನು ತಂದಿದ್ದೆ. ಪ್ರಾಯಶಃ ಇವತ್ತು ಈ ಅವಧಿಯಲ್ಲಿ ನಮಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸರ್ಕಾರದ ಗ್ಯಾರಂಟಿಯ ಯೋಜನೆಯ ಸಲುವಾಗಿ ನಮಗೆ ಅಭಿವೃದ್ಧಿಗೆ ಅನುದಾನಗಳು ಇವತ್ತು ಸಿಗ್ತಾ ಇಲ್ಲ. ರಸ್ತೆ ಮಾಡಲಿಕ್ಕೆ ಅನುದಾನ ಸಿಗ್ತಾ ಇಲ್ಲ, ಶಾಲೆಗಳನ್ನು ಮಾಡಲಿಕ್ಕೆ ಅನುದಾನ ಸಿಗ್ತಾ ಇಲ್ಲ, ಸೇತುವೆ ಮಾಡಲಿಕ್ಕೆ ಅನುದಾನಗಳು ಸಿಗ್ತಾ ಇಲ್ಲ. ಅದರಿಂದಾಗಿ ಈ ಅವಧಿಯಲ್ಲಿ ಅನುದಾನಗಳ ಕೊರತೆ ಇರೋದ್ರಿಂದ ನಮಗೆ ಆ ಹಿಂದಿನ ಟರ್ಮಿಗೆ ಹೋಲಿಸಿದರೆ ನಮಗೆ 1% ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳು ಎಲ್ಲೋ ಒಂದ್ ಕಡೆ ಫೇಲ್ ಆಗಿದೆ ಅಂತ ಹೇಳ್ತಾರೆ. ನಾನು ಗ್ಯಾರಂಟಿ ಯೋಜನೆಗಳು ಫೇಲ್ ಆಗಿದೆ ಅಂತ ಹೇಳಿದ್ದಲ್ಲ. ಗ್ಯಾರಂಟಿ ಯೋಜನೆಗೋಸ್ಕರ ಸರ್ಕಾರ ದುಡ್ಡು ವ್ಯಯಿಸಿರುವ ಕಾರಣಕ್ಕೋಸ್ಕರ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅಭಿವೃದ್ಧಿಗೋಸ್ಕರ ಏನು ಅನುದಾನಗಳನ್ನು ಕೊಡಬೇಕಿತ್ತು, ಆ ಅನುದಾನಗಳನ್ನು ಸರ್ಕಾರ ಇವತ್ತು ಕೊಡದ ಕಾರಣಕ್ಕೋಸ್ಕರ ನಮಗೆ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ವಿಶ್ವಾಸದಿಂದ ಹೇಳ್ತೇನೆ, ಜನಾರ್ದನ ಸ್ವಾಮಿಯ ಸನ್ನಿಧಾನದಲ್ಲಿದೆ ನನಗೀಗ. ಮುಂದಿನ 2028ಕ್ಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ನನ್ನೊಂದು ಕನಸಿದೆ, ಬೆಳ್ತಂಗಡಿ ತಾಲೂಕಿನ ಸಮಗ್ರವಾಗಿರ್ತಕ್ಕಂಥ ರಸ್ತೆ ಅಭಿವೃದ್ಧಿ, ವಿಶೇಷವಾಗಿರ್ತಕ್ಕಂಥ ರಸ್ತೆ ಅಭಿವೃದ್ಧಿಯ ಕಲ್ಪನೆಯಲ್ಲಿ ಕೆಲಸ ಮಾಡಬೇಕನ್ನುವಂಥ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದೇನೆ. ಖಂಡಿತ ಅದನ್ನು ಜನಾರ್ದನ ಸ್ವಾಮಿ ದೇವರು ಈಡೇರಿಸ್ತಾರೆ. ನಿಮ್ಮ ಎಳನೀರು ಭಾಗದ ಅಭಿವೃದ್ಧಿ, ಪೂರ್ಣ ಪ್ರಮಾಣದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಅದರ ಜೊತೆಗೆ 81 ಗ್ರಾಮದ 241 ಬೂತ್ಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆ ದೇವರ ಆಶೀರ್ವಾದ ಖಂಡಿತ ಮಾಡ್ತಾರೆ ಅನ್ನುವಂಥ ವಿಶ್ವಾಸ. ಖಂಡಿತವಾಗಿಯೂ ಸರ್, ನಿಮ್ಮ ಈ ಸೇವೆ ಕಾರ್ಯಗಳು ಮುಂದುವರಿಲಿ.